ನೀವು ಕಂಟೆಂಟ್ ಕ್ರಿಯೇಟರಾ? ನಿಮ್ಮದು ಯೂಟ್ಯೂಬ್ ಫೇಸ್ಬುಕ್ ಚಾನಲ್ ಇದೆಯಾ? ಇಂಟರ್ವ್ಯೂ ಮಾಡಬೇಕು ಅನ್ನೋ ಆಸೆ ಇದೆ, ಆದರೆ ಕ್ಯಾಮ್ರಾ ಇಲ್ಲ. ಕಂಟೆಂಟ್ ನಿಮ್ಮದು, ಅದನ್ನು ಸೆರೆ ಹಿಡಿಯೋ ಜವಾಬ್ದಾರಿ ನಮ್ಮದು. ಒಂದು ಕಾಲ್ ಮಾಡಿ, ನಾವು ಬಂದು ಶೂಟ್ ಮಾಡಿಕೊಡ್ತೀವಿ. ನೋಡಿ, ಅವರು ಫಸ್ಟ್ ನನಗೆ ನಮಸ್ಕಾರ ಹೇಳಿದ್ರು. ನಿಮ್ಗೆ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಹೇಗಿದ್ದೀರಾ ಅಂತ ಕೇಳಿದ್ರು. ನನಗೆ ಬರೀ ನಮಸ್ಕಾರ ಇಲ್ಲ, ಅದು ಹಂಗೆ ನೇಚರ್ ವರ್ಕ್ ಆಗೋದೇ ಹಂಗೆ. ಟ್ರೈಲರ್ ನೋಡಿದಾಗ ಸುತ್ತಮುತ್ತ ಹೀರೋಯಿನ್ ಅಥವಾ ಪಾತ್ರಗಳಿಗಿಂತ ನೀವೇ ಚೆನ್ನಾಗಿ ಕಾಣ್ತಿದ್ರಿ ಆ ಬೈಬಲ್ ಇಟ್ಕೊಂಡು. ನೋಡಿ, ಅವ್ರನ್ನ ಕುಂಡ್ರಿಸ್ಕೊಂಡು ನೀವು ಹಂಗೆ ಹೇಳಿದ್ರೆ ನೀವು ಸಿನಿಮಾ ನೋಡಿದಾಗ ಶರಣ್ ಹೌದು, ಶರಣ್ ಅಲ್ಲ. ಈಗ ನೋಡಿ, ಆ ಪಾತ್ರ ನೋಡಿದಾಗ ಶರಣ್ ಹೌದು, ಶರಣ್ ಇಸಮ್ ಅಂದ್ರೆ ತುಂಬಾ ದೊಡ್ಡದು. ಅಯ್ಯೋ, ನಾನು ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ, ಅವ್ರ ಬಗ್ಗೆ ನಾನೇನೋ ಹೇಳಕ್ ಸ್ಟಾರ್ಟ್ ಮಾಡಿದ್ರೆ ಈಗ ನಿಮ್ಮ ಈ ಕಾರ್ಯಕ್ರಮದ ಅವಧಿ ಸಾಕಾಗಲ್ಲ. ನಮಗೆ ಅವ್ರ ಸಿನಿಮಾಗಳನ್ನ ನೋಡಿಕೊಂಡು ಬೆಳೆದಂಥವ್ರು ನಾವು. ನಮ್ಗೆ ಹೆಂಗೆ, ನಾನಂತ ಅಲ್ಲ ಸರ್, ನಮ್ಮ ಇಡೀ ಭಾರತೀಯ ಚಿತ್ರರಂಗ ಸ್ಕ್ರೀನ್ ಪ್ಲೇ ವಿಚಾರದಲ್ಲಿ, ಡೈರೆಕ್ಷನ್ನ ವಿಚಾರದಲ್ಲಿ ಅವರನ್ನು ಮಾದರಿಯಾಗಿ ತಗೊಳ್ತೀವಿ. ಅದಕ್ಕೆ ನಾವೇನು ಮಾಡಿದ್ದೀವಿ, 3 ಜನ ಇದ್ದೀವಿ. ಜಗಳ ಇಲ್ಲ ಅದೆಲ್ಲ ಏನಿಲ್ಲ. ನೋಡಿದಾಗ ನೀವು ಎಂಜಾಯ್ ಮಾಡ್ತಿದ್ದೀರಾ ಅಂತ ಸುಮ್ಮನೆ ಅವೆಲ್ಲ ಆಕ್ಟಿಂಗ್ ಡವ್ ಮಾಡೋದು. ನಾನೇನು ಯಾರಿಗೂ ಏನು ಬಿಡ್ತಾನೆ ಇಲ್ವ, ನಾನೇ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನ್ಯೂಸ್ ಅಂಡ್ ಕರ್ನಾಟಕ. ನಾನು ನಿಮ್ಮ ರಾಹುಲ್ ಮಾತಾಡ್ತೀನಿ. ಇದೇ ಜನವರಿ 10ನೇ ತಾರೀಕು ಛೂ ಮಂತರ್ ಅಂತ ಸಿನಿಮಾ ರಿಲೀಸ್ ಆಗ್ತಿದೆ. ಆ ಸ್ಟಾರ್ ಕ್ಯಾಸ್ಟ್ ನೋಡಿದ್ರೆ ತುಂಬ ದೊಡ್ಡದಾಗಿದೆ. ನನ್ನ ಜೊತೆಗೆ ಇವತ್ತು ಶರಣ್ ಸರ್ ಹಾಗೂ ಮೇಘನಾ ಮ್ಯಾಮ್ ಕೂತಿದ್ದಾರೆ. ಬನ್ನಿ ಮಾತಾಡ್ಸ್ಕೊಂಡು. ಶರಣ್ ಸರ್ ನಮಸ್ಕಾರ. ಹೇಗಿದ್ದೀರಾ? ಓ ಸೂಪರ್. ನನ್ಗೆ ಇಬ್ಬಿಬ್ರು ಇದ್ದಾಗ, ಹೀರೋಯಿನ್ ಇದ್ದಾಗ ಕನ್ಫ್ಯೂಷನ್ ಆಗುತ್ತೆ, ಯಾರಿಗೆ ಎಷ್ಟು ಕ್ವಶನ್ ಕೇಳೋಣ, ಯಾರಿಗೆ ಎಷ್ಟು ಕ್ವಶನ್ ಕೇಳೋಣ. ಶರಣ್ ಸರ್ ಇದ್ದಾಗ ಡೌಟೇ ಇಲ್ಲ, ಕೇಳಿದಕ್ಕೆಲ್ಲ ಆನ್ಸರ್ ಕೊಡ್ತಾರೆ ಪಕ್ಕ. ಮೇಘನಾ ಮ್ಯಾಮ್ ಫಸ್ಟ್ ಟೈಮ್ ಇಂಟರ್ವ್ಯೂ ಮಾಡ್ತಾ ಇರೋದು. ಅದಕ್ಕೆ ನೋಡಿ, ಅವರು ಫಸ್ಟ್ ನನಗೆ ನಮಸ್ಕಾರ ಹೇಳಿದ್ರು. ನಿಮ್ಗೆ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಹೇಗಿದ್ದೀರಾ ಅಂತ ಕೇಳಿದ್ರು. ನನಗೆ ಬರೀ ನಮಸ್ಕಾರ ಬೇಕಾದ್ರೆ ಅಲ್ಲಿ ರಿವೈಂಡ್ ಮಾಡ್ಕೊಂಡು ನೋಡಿ ಸರ್ ಇಲ್ಲ, ಬೇಕಾದ್ರೆ ರಿವೈಂಡ್ ಮಾಡ್ಕೊಂಡು ನೋಡಿ. ಇಲ್ಲ, ಅದು ಹಂಗೆ ನೇಚರ್ ವರ್ಕ್ ಆಗೋದೇ ಹಂಗೆ. ಲಾ ಆಫ್ ನೇಚರ್ ಅಂತ. ಈ ಡೈನಮೋ ಅಂತ ಅಂದ್ರೆ ಏನ್ ಸರ್ ನಿಮ್ಮ ಪ್ರಕಾರ? ನಿಮ್ಮ ಪಾತ್ರದ ಹೆಸರು ಡೈನಮೋ ಅಂತಿದೆ. ನೋಡಿ, ಭಾಳ ಚೆನ್ನಾಗಿದೆ ನೀವು ಕೇಳಿದ್ದ ಕ್ವಶನ್ನು. ಡೈನಮೋ ಅನ್ನೋ ಅಂಥದ್ದು, ನೀವು ನಮ್ಮ ಹಳೆಯ ಸೈಕಲಲ್ಲಿ ಡೈನಮೋ ಅಂತ ಒಂದು ಡಿವೈಸನ್ನು ಟೈರ್ ಹತ್ರ ಇರುತ್ತೆ, ಗೊತ್ತಾ? ಟೈರ್ ಹತ್ರ ಹಾಕಿರ್ತಾರೆ, ಡೈನಮೋ ಅಂತ ಹೇಳ್ತಾರೆ ಅದನ್ನು. ಅದರಿಂದ ಅದು ಮ್ಯಾಗ್ನೆಟಿಕ್ ಇದದು, ಆಯಿತಾ? ಅದು ಟೈರಿಗೆ ತಾಕಿದ ತಕ್ಷಣ ತಿರ್ಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು ಅಲ್ಲಿಂದ ಪವರ್ ಬಂದು ಲೈಟು ಆನ್ ಆಗುತ್ತೆ. ಇದರಲ್ಲೂ ಅಷ್ಟೇ, ಸಿನಿಮಾದ ಪವರು ಇದರಲ್ಲೂ ಅಷ್ಟೇ. ಸಿನಿಮಾ ಅಂದರೆ ಈ ಕಥೆಯ ಡೈನಮೋ, ಈ ಡೈನಮೋ. ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟೆ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ನನ್ಗೆ ಗೊತ್ತಿರಲಿಲ್ಲ ಇದು ಆಕ್ಚುಲಿ. ಇದು ಕಾನ್ಸೆಪ್ಟ್, ಸೈಕಲ್ ಕಾನ್ಸೆಪ್ಟ್. ಸುಮ್ಮನೆ ಏನೋ ಹಿಂಗೆ ಬಂತು. ಅದು ಆ್ಯಕ್ಚುಲಿ ನಿಜ. ಆ್ಯಕ್ಚುಲಿ ಡೈನಮೋ ಅನ್ನೋವಂಥ ಒಂದು ಪಾತ್ರ, ಆಮೇಲೆ ಆ ಸೈಕಲಿನ ಅದೊಂದು ಡಿವೈಸು, ಅದೇನು ಕೆಲಸ ಮಾಡುತ್ತೋ ಈ ಡೈನಮೋ ಅನ್ನೋವಂಥ ಪಾತ್ರನೂ ಕೂಡ ಅದೇ ಕೆಲಸ ಮಾಡುತ್ತೆ. ಮ್ಯಾಮ್, ನೀವು ಈ ಚಿತ್ರಕ್ಕೆ ಆಯ್ಕೆ ಆಗಿದ್ದೆ ಹೇಗೆ? ಹೇಗಾಗಿದ್ದ? ಅವ್ರು ಒಳ್ಳೆ ಆ್ಯಕ್ಟ್ರೆಸ್ಸು, ಸೂಪರ್ ಆ್ಯಕ್ಟ್ರೆಸ್ ಅವರು. ಅದು ಫಸ್ಟ್ ಇದು. ನಾನೇನು ಯಾರಿಗೂ ಏನು ಬಿಡ್ತಾನೆ ಇಲ್ವ, ನಾನೇ. ನಾನು ಸ್ವಲ್ಪ ಸುಮ್ಮನೆ ಆಗ್ಬೇಕು ಸ್ವಲ್ಪ. ಇಲ್ಲ ಪಾಪ, ಅವ್ರು ಕೇಳಿದ ಅವ್ರ ಕ್ವಶನ್ ನಾನೇ ಇಲ್ಲ. ಫಸ್ಟ್ ಆಫ್ ಆಲ್, ನನಗೆ ನವನೀತ್ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಹಿ ವಾಸ್ ಡೂಯಿಂಗ್, ಈ ಸಿನಿಮಾಗೂ ಮುಂಚೆ ಹಿ ವಾಸ್ ಆಕ್ಚುಲಿ ಪ್ಲಾನಿಂಗ್ ಅನದರ್ ಪ್ರಾಜೆಕ್ಟ್ ಸರ್. ಆ ಸಿನಿಮಾ ನಂಗೆ ಕೇಳಿದ್ರು, ಐ ಥಿಂಕ್ ಉಪ್ಪಿ ಸರ್ ಜೊತೆ ಪ್ಲಾನ್ ಮಾಡ್ತಾ ಇದ್ರು. ಸೊ ದೇ ಹ್ಯಾಡ್ ಆಸ್ಕ್ಡ್ ಮೀ ಫಾರ್ ದಟ್ ಮೂವಿ. ಬಟ್ ಅದು ಆಮೇಲೆ ಲಾಕ್ಡೌನ್ ಆಯ್ತು, ಅದೇನು ವರ್ಕೌಟ್ ಆಗಲಿಲ್ಲ. ಬಟ್ ನನ್ಗೆ ಮನ್ಸಲ್ಲಿತ್ತು, ನವನಿ ಜೊತೆ ಕೆಲಸ ಮಾಡಲೇಬೇಕು ಅಂತ. ಕರ್ವಾ ಸಿನಿಮಾ ನೋಡಿದೆ ನಾನು, ಸೊ ಅದೊಂದು ಮನ್ಸಲ್ಲಿತ್ತು. ಆಮೇಲೆ ತರುಣ್ ಶಿವಪ್ಪ ಅವರು ಹಿ ಹ್ಯಾಡ್ ಆಸ್ಕ್ಡ್ ಮೀ ಫಾರ್ ಅ ಮೂವಿ ಲೀಡರ್ ಅಂತ. ಅದ್ರಲ್ಲಿ ಒಂದು ರೋಲು, ಆ ರೋಲ್ ಜೊತೆಲಿ ಐಟಮ್ ಸಾಂಗ್ ಕೂಡ ಇತ್ತು. ಐ ಡಿಡ್ ನಾಟ್ ವಾಂಟ್ ಟು ಡೂ ಇಟ್, ಸೊ ಐ ಕುಡಂಟ್ ಡೂ ಇಟ್. ಸೊ ಅವ್ರ ಜೊತೆನೂ ಒಂದು ಉಳಿದಿತ್ತು.
ಆಮೇಲೆ ಶರಣ್ ಸರ್ ಜೊತೆನೂ ಒಂದು ಆಕ್ಚುಲಿ ಉಳ್ದಿರೋ ಒಂದು ಡಿಸೈರ್ ಇತ್ತು. ತುಂಬಾ ಹಿಂದೆ ಸರ್ ಜೊತೆ ಒಂದು ಆಫರ್ ಬಂದಿತ್ತು, ಅದು ವರ್ಕೌಟ್ ಆಗಿರ್ಲಿಲ್ಲ ಫೈನಲಿ. ಸೊ ಎಲ್ಲ ಈ ಒಂದು 3 ಏನ್ ಹೇಳ್ತಾರೆ ಇಂಪಾರ್ಟೆಂಟ್ ಪಿಲ್ಲರ್ಸ್ ಏನಿದ್ದಾರೆ ಈ ಸಿನಿಮಾಗೆ, ಈ 3 ಜನರ ಜೊತೆ ಕೆಲಸ ಮಾಡ್ಬೇಕು ಅಂತ ನನಗಿತ್ತು. ಅದ್ ಹೇಗ್ ಆಗಿದ್ದು ಅಂದ್ರೆ ಐ ಥಿಂಕ್ ನಂಗೆ ಆಫರ್ ಬಂದಾಗ ಐ ಗಾಟ್ ಟು ನೋ ಒಬ್ರು ನನಗೆ ಎನ್ಕರೇಜ್ ಮಾಡಿದ್ರು ತರುಣ್ ಸುಧೀರ್ ಅವರು. ಹಿ ಆಕ್ಚುಲಿ ಅವ್ರು ಹೇಳಿದ್ರು ನೀವ್ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ, ಐ ಥಿಂಕ್ ಅಂದ್ರೆ ಪರ್ಫಾರ್ಮೆನ್ಸ್ ಸ್ಕೋಪ್ ಇದೆ, ನೀವ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ವೆನ್ ಎನಿಥಿಂಗ್ ಕಮ್ಸ್ ಫ್ರಮ್ ಹಿಮ್ ಅಲ್ವಾ, ಅವ್ರ ಬಾಯಿಂದ ಬಂದಿದೆ ಅಂದ್ರೆ ನಾನು 100% ಮಾಡೇ ಮಾಡ್ತೀನಿ. ಸೊ ಆಲ್ ಕ್ರೆಡಿಟ್ ಗೋಸ್ ಟು ಹಿಮ್, ನಾನೇನು ಮಾಡಿಲ್ಲ ಇದರಲ್ಲಿ. ಶರಣ್ ಸರ್, ಈ ಅಂದ್ರೆ ನೀವು ಜಾನರ್ ಬಿಟ್ಟು ಯಾವತ್ತು ಕೆಲಸ ಮಾಡೋದು ಅಂದ್ರೆ ಕಾಮಿಡಿ ಜಾನರ್ ಇದ್ದೇ ಇರುತ್ತೆ. ಈ ಜಾನರ್ ಒಪ್ಕೋಬೇಕಾದ್ರೆ ಅಂದ್ರೆ ಭೂತ ಪ್ರೇತ ಆ ಥರದ್ದು ಇರ್ಬೇಕಾದ್ರೆ ನಿಮ್ಗೆ ಯಾವ ಥರ ಫಸ್ಟ್ ಫೀಲ್ ಯಾವ ಥರ ಆಯ್ತು? ನೋಡಿ, ಕಾಮಿಡಿ ಅಂತ ಅನ್ನುವಂಥದ್ದು ಒಂದು ನಾನು ಹೇಳ್ತೀನಿ ತುಂಬ ಸ್ಟ್ರಾಂಗೆಸ್ಟ್ ಜಾನರ್ ರೀ ಅದು. ಸೊ ಆಮೇಲೆ ಇನ್ನೊಂದು ಏನು ಗೊತ್ತಾ, ಅದು ಎಷ್ಟು ಯೂನಿವರ್ಸಲ್ ಜಾನರ್ ಅಂತಂತಂದರೆ ಇಟ್ ಗೋಸ್ ವೆಲ್ ವಿತ್ ಆಲ್ ದಿ ಜಾನರ್ಸ್. ನೀವು ನೋಡಿ, ರಾಮ್ ಕಾಮ್ ಅಂತೀವಿ ಅಂದರೆ ಕಾಮಿಡಿ ರೊಮ್ಯಾನ್ಸ್ ಅಂತ, ಆ್ಯಕ್ಷನ್ ಕಾಮಿಡಿ ಅಂತೀವಿ, ಹಾರರ್ ಕಾಮಿಡಿ ಅಂತೀವಿ. ಇದು ನೋಡಿ, ಇದೊಂದು ಕಾಮಿಡಿ ಅಂತ ಅನ್ನುವಂಥದ್ದು ಎಷ್ಟು ಚಂದ ಇದೆ ಅಂತಂದರೆ ಎಲ್ಲ ಜಾನರ್ಗೂ ಹೋಗುತ್ತೆ ಇದು. ನೋಡಿ ಎಷ್ಟು ಅಂದರೆ ಎಷ್ಟು ಸ್ಟ್ರಾಂಗ್ ಇರಬೇಕು ಈ ಜಾನರ್. ನೀವು ಕೇಳಿರ್ತೀರಲ್ಲ, ರಾಮ್ ಕಾಮ್ ಅಂತ ಕೇಳಿರ್ತೀರಿ, ಆ್ಯಕ್ಷನ್ ಕಾಮಿಡಿ ಕೇಳಿರ್ತೀರಿ, ಥ್ರಿಲ್ಲರ್ ಕಾಮಿಡಿ ಕೇಳಿರ್ತೀರಿ, ಹಾರರ್ ಕಾಮಿಡಿ ಕೇಳಿರ್ತೀರ. ಸೊ ಕಾಮಿಡಿ ಅಂತ ಅನ್ನೋವಂಥದ್ದು ಒಂದು ಕಾಮನ್ ಫ್ಯಾಕ್ಟರ್ ಇದ್ದೇ ಇರುತ್ತೆ. ಸೊ ಕಾಮಿಡಿಗೆ ಇರೋ ಶಕ್ತಿ ಅದು, ಕಾಮಿಡಿ ಅನ್ನುವ ಆ ಜಾನರ್ಗೆ ಇರೋವಂಥ ಶಕ್ತಿ. ಇಲ್ಲಿ ಕಾಮಿಡಿ ಅಂತಂದಾಗ ಎಂಟರ್ಟೈನ್ಮೆಂಟ್ ಅಂತೀವಿ ನಾವು, ಸರಿನಾ? ಎಂಟರ್ಟೈನ್ಮೆಂಟ್ ಅನ್ನುವ ಲೋಕಕ್ಕೆ ಸೇರುವ ಜಾನರ್ ಅದು, ಆ ವರ್ಲ್ಡ್ಗೆ ಸೇರುವಂಥ ಜಾನರ್. ಸಿನಿಮಾದಲ್ಲಿ ನನ್ನ ಸ್ಟೈಲಿನ ಕಾಮಿಡಿ ಇಲ್ಲದೆ ಇರ್ಬೋದು, ಶರಣ್ನ ಕಾಮಿಡಿ ಆ್ಯಂಡ್ ಎಂಟರ್ಟೈನರ್ ಅಂತ ನೀವು ತೊಗೊಳ್ತೀರಿ ಅನ್ನೋದಾದರೆ ನನ್ನ ಸಿನಿಮಾಗಳು ಎಂಟರ್ಟೈನ್ ಮಾಡುತ್ತೆ ಅಂತ. ಈ ಸಿನಿಮಾದಲ್ಲಿ ನಾನು ನನ್ನ ಕ್ಷೇತ್ರವನ್ನು ಬಿಟ್ಟಿಲ್ಲ, ಎಂಟರ್ಟೈನ್ ಮಾಡುವಂಥ ವಿಚಾರದಲ್ಲಿ ನಾನು ಬಿಟ್ಟು ಹೊರಗಡೆ ಬಂದಿಲ್ಲ. ಎಂಟರ್ಟೈನ್ ಮಾಡ್ತೀನಿ ನಿಮ್ಮನ್ನು, ನನ್ನ ಹಳೆ ಶೈಲಿಯಲ್ಲ, ನನ್ನ ಹಳೆ ಸ್ಟೈಲಲ್ಲ. ಹೌದು, ಖಂಡಿತ. ಇಲ್ಲಿ ಹಾರರ್ ಅನ್ನೋವಂಥ ಒಂದು ಹೊಸ ಎಲಿಮೆಂಟು ಆ್ಯಡ್ ಆಗಿರೋ ಅಂಥದ್ದು. ಎರಡೂ ಬೇರೆ ಬೇರೆ ಪ್ಯಾರಲಲ್ ಆಗಿ ಇರುತ್ತೆ, ಎರಡೂ ಕೂಡ ಅದಕ್ಕೆ ಇದು ಡಿಸ್ಟರ್ಬ್ ಮಾಡಲ್ಲ, ಇದಕ್ಕೆ ಅದು ಡಿಸ್ಟರ್ಬ್ ಮಾಡಲ್ಲ. ಸೊ ಇಲ್ಲಿ ಯೂಶಲಿ ನಾವು ಹಾರರ್ ಕಾಮಿಡಿ ಅಂತಂದಾಗ ದೆವ್ವ ಬಂದರೆ ನಗೋ ಅಂಥದ್ದು, ಆಯಿತಾ? ಇಲ್ಲಿ ಎಷ್ಟು ಚೆಂದ ಇದನ್ನು ಕಟ್ಕೊಟ್ಟಿದ್ದಾರೆ ಗೊತ್ತಾ ಡೈರೆಕ್ಟರು. ಕಾಮಿಡಿ ನಾವು ಖಂಡಿತವಾಗ್ಲೂ ನಿಮ್ಮನ್ನು ನಗಿಸ್ತೀವಿ, ಆದರೆ ದೆವ್ವ ನಿಮ್ಮನ್ನು ನಗಿಸಲ್ಲ, ದೆವ್ವ ನಿಮ್ಮನ್ನು ಎದುರಿಸುತ್ತೆ, ಪ್ಯಾರಲಲ್ ಆಗಿ ನಿಮ್ಮನ್ನು ನಗಿಸ್ತಾ ಇರ್ತೀವಿ, ಎರಡೂ ಕೂಡ ಡಿಸ್ಟರ್ಬ್ ಮಾಡಲ್ಲ. ಇದೊಂದು ಹೊಸ ಥರದ ಪ್ರಯತ್ನ ರೀ, ಹೊಸ ಪ್ರಯತ್ನ. ಯೂಶಲಿ ದೆವ್ವ ಬರುತ್ತೆ ಅಂದ ತಕ್ಷಣ ದೆವ್ವ ನಗಿಸುತ್ತೆ, ದಟ್ ಈಸ್ ಹಾರರ್ ಕಾಮಿಡಿ. ಈ ಸಿನಿಮಾದಲ್ಲಿ ಕಾಮಿಡಿ ಇದೆ, ಹಾರರ್ ಸಿನಿಮಾ. ಇದೊಂದು ಹೊಸ ಜಾನರ್ ಇದೆ ಆ್ಯಕ್ಚುಲಿ, ಅಲ್ವಾ? ಇದು ಫಸ್ಟ್ ನನಗೆ ಗೊತ್ತಿರೋಂಗೆ ಹೊಸ ಇತ್ತೀಚಿನ ದಿವಸಗಳಲ್ಲಿ ಫ್ರೆಶ್ ಪ್ರಯತ್ನ ಇದು. ಇದು ನವನೀತ್ ಸರ್ ಕರ್ವ ಮೂವಿ ನೋಡಿದಾಗ ಹಾರರ್ ನೋಡಿದ್ದೀವಿ. ಈ ಜಾನರ್ ಸಿನಿಮಾ ಬಂದಾಗ ನಿಮ್ಮ ಸ್ಕ್ರಿಪ್ಟ್ ಹೇಗಿತ್ತು, ಪ್ಲಸ್ ಡೈಲಾಗ್ಸ್ ಎಲ್ಲ ಹೇಗಿರುತ್ತೆ? ಡೈಲಾಗ್ಸಾ ಆಕ್ಚುಲಿ ನನ್ನ ಪಾತ್ರ ಬಂದು ಫಾರಿನ್ ರಿಟರ್ನ್ ಕಪಲ್ ಅಂತ, ಪ್ರಭು ಅವರು ಮತ್ತೆ ನಾನು ದಟ್ ಕಪಲ್. ಡೈಲಾಗ್ಸು ಬೇಸಿಕಲಿ ಒಂದು ಫ್ಯಾಮಿಲಿ ಹೇಗೆ ವಾಪಸ್ ಬರ್ತಾರೆ, ಒಂದು ಮನೆಗೆ ಬರ್ತಾರೆ, ಅಲ್ಲಿ ಏನ್ ನಡೆಯುತ್ತೆ ಅನ್ನೋದ್ರ ಬಗ್ಗೆನೆ, ಅದ್ರ ತಕ್ಕ ಹಾಗೇನೆ ಡೈಲಾಗ್ಸ್ ಹೋಗುತ್ತೆ. ಬಟ್ ಸ್ಕ್ರಿಪ್ಟ್ ನಾನು ಕೇಳಿದ್ದೆ, ಓದಿರ್ಲಿಲ್ಲ. ಬಟ್ ನಂಗೆ ನವನೀತ್ ಅವ್ರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ನಾನು ಕೇಳಿದ ತಕ್ಷಣ ಇದೊಂದು ಒಳ್ಳೆ ಕತೆ ಅಂತ, ಅಂದ್ರೆ ಮೋರ್ ದೆನ್ ಎನಿಥಿಂಗ್ ಒಳ್ಳೆ ಕತೆ, ಇದನ್ನ ಮೇಕಿಂಗ್ ಅಲ್ಲಿ ವರ್ಕ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ. ವೆನ್ ವಿ ವರ್ ಶೂಟಿಂಗ್ ಆಲ್ಸೋ ಮೇಕಿಂಗ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ದ another hero of the film is technical side of this film ಅಂತ ಹೇಳ್ಬೋದು. ಶರಣ್ ಸರ್, ನಾವು ಟ್ರೈಲರ್ ನೋಡಿದಾಗ ಸುತ್ತಮುತ್ತ ಹೀರೋಯಿನ್ ಅಥವಾ ಪಾತ್ರಗಳಿಗಿಂತ ನೀವೇ ಚೆನ್ನಾಗಿ ಕಾಣ್ತಿದ್ರಿ ಆ ಬೈಬಲ್ ಇಟ್ಕೊಂಡು. ನೋಡಿ, ಅವ್ರನ್ನ ಕುಂಡ್ರಿಸ್ಕೊಂಡು ನೀವು ಹಂಗೆ ಹೇಳಿದ್ರೆ ಅಲ್ಲ, ಪಾತ್ರದ ಪ್ರಿಪ್ರೇಷನ್ ಹೇಗಿತ್ತು ಸರ್? ಆ ಬೈಬಲ್ ಇಟ್ಕೊಂಡು ಬರೋದಾಗ್ಲಿ ಅಥವಾ ಹೇಳೋದಾಗ್ಲಿ? ನಾನು ಬಡ ಕಡೆ ಹೇಳ್ತಾ ಇರ್ತೀನಿ, ನಾನು ಕಾಮಿಡಿಯನ್ ಹೌದು, ನನ್ನ ಕ್ಷೇತ್ರ ಕಾಮಿಡಿ ಹೌದು. ನಾನು ಪರ್ಸನಲಿ ನನಗೊಂದು ಜಾನರ್ ಇಷ್ಟ ಆಗುತ್ತಲ್ವಾ, ಅದು ಹಾರರ್. ಅದು ನನ್ನ ಫೇವ್ರೇಟ್ ಜಾನರ್. ಅದು
ನನಗೆ ನಾನು ಸ್ಟೇಜ್ ಮೇಲೂ ಅದನ್ನು ಹೇಳ್ತಾ ಇರ್ತಿದ್ದೆ. ಒಂಥರ ತುಂಬ ಸ್ಟ್ರೆಸ್ ಆದಾಗ ಒಂಥರ ಸ್ಟ್ರೆಸ್ ಬಸ್ಟರ್ ನನಗೆ ಯಾವುದು ಹಾರರ್ ಫಿಲಮ್ ನೋಡೋದು. ಇನ್ನೇ ರೋ 3 ಫಿಲಮ್ ಬೇಕಾದ್ರೆ ನೋಡ್ತೀನಿ ನಾನು. ನೋಡ್ರಿ ಇನ್ನೇ ರೋ ಒಂದು 3 ಪಿಕ್ಚರ್, ನೀವು ಬೆಳಗ್ಗಿಂದ ಸಾಯಂಕಾಲ ತನಕ ಒಂದು 3 ಪಿಕ್ಚರ್ ಹಾಕಿದ್ರು ನಾನು ಆರಾಮ್ಸೆ ನೋಡಿ. ಮಾಡ್ಕೊಂಡ್ರೆ ಕನ್ನಡದಲ್ಲಿ ಹಾರರ್ ಸಿನಿಮಾ ಅಂತ ಅಂದ್ರೆ ಯಾವ್ದು ನೋಡ್ತೀರಾ ಸರ್, ಅಥವಾ ಬೇರೆ ಸಿನಿಮಾ? ನಾನಿನ್ನ ಬಿಡಲ್ಲ ರೀ. ಎಂಥ ಸಿನಿಮಾ ಅದು. ಆಮೇಲೆ ನಾನು ಮೊನ್ನೆ ನಮ್ಮ ಹುಡುಗ ಹೇಳ್ತಿದ್ದು, ನಾನು ನೋಡಿದ್ದೆ ಆ ಸಿನಿಮಾನ. ನಾವು ಜ್ಞಾಪಿಸ್ತಾ ಅದು ನನಗೆ ಆ ಹೆಸರು ಬರ್ತಾಯಿಲ್ಲ. ಶಶಿಕುಮಾರ್ ಅವ್ರದ್ದು ಆ ಗೊಂಬೆ ಅದೊಂದು ಸಾಯಿಸ್ತಾ ಇರುತ್ತೆ. ಅದು ತುಂಬ ಸಿನಿಮಾಗಳು ಈ ಥರದ್ದು ನನಗೆ ಯೂಶಲಿ ದೆವ್ವದ ಸಿನಿಮಾಗಳೇ ನನಗೆ ಭಾಳ ಇಷ್ಟ. ಒಂದು ಯೂಶಲಿ ಚಿಕ್ಕ ವಯಸ್ಸಿಂದ ಇಷ್ಟಪಟ್ಟಿರೋ ಅಂಥ ಒಂದು ಜಾನರಲ್ಲಿ ಆ್ಯಕ್ಟ್ ಮಾಡೋವಂಥ ಅವಕಾಶ ಬರುತ್ತೆ ಗೊತ್ತಾ, ಆ್ಯಸ್ ಅನ್ ಆ್ಯಕ್ಟರ್ ಆ್ಯಂಡ್ ಆ್ಯಸ್ ಅನ್ ಆಡಿಯನ್. ಅಂದರೆ ಹಾರರ್ ಫಿಲಮಿನ ಫ್ಯಾನ್ ಆಗಿ ಮತ್ತು ಒಬ್ಬ ಆ್ಯಕ್ಟರ್ ಆಗಿ ಲೇಟರ್ ಏಜಸಲ್ಲಿ, ಅಂದರೆ ನಾನು ಚಿಕ್ಕ ವಯಸ್ಸಿಂದ ಹಾರರ್ ಫಿಲಮ್ ನೋಡಿ. ಯಾಕಿದೆ ನಮಗೆ ಹಾರರ್ ಫಿಲಮಿನ ಇದು ಬಂದಿದ್ದು ಹೆಂಗೆ ಅಂತಂದರೆ ನಮ್ಮ ತಂದೆ, ನಮ್ಮ ಅಪ್ಪಂಗೆ ಹಾರರ್ ಫಿಲಮ್ ಸಿಕ್ಕಾಪಟ್ಟೆ ಇಷ್ಟ. ನಾನು ಎಷ್ಟು ಚಿಕ್ಕವನು ಅಂತಂದರೆ ಹಾರರ್ ಫಿಲ್ಮ್ನ ಬಿಡ್ತಿರ್ಲಿಲ್ವಂತೆ, ಹಿಂಗೆ ಎತ್ಕೊಂಡು ಹೋಗಿದ್ದಾರೆ ನನ್ನ. ಅಂದರೆ ದಟ್ ಸ್ಮಾಲ್ ಐ ಆಮ್. ಈ ಎಕ್ಸಾಸಿಸ್ಟ್ ಅಂತ ಒಂದು ಸಿನಿಮಾ, ಅದು ಆ್ಯಕ್ಚುಲಿ ಅದು ನಾನು ಹುಟ್ಟೋ ಟೈಮಲ್ಲಿ ಬಂದಿದ್ದು. ಅದು ಹಾರರ್ ಫಿಲಮ್ ಅಂತಂತಂದರೆ ಒಂಥರ ಅದು ಕಲ್ಟ್ ಇದಿರ್ತಾರೆ. ಹೌದು, ಟೆಕ್ಸ್ಟ್ ಬುಕ್ ಅದು. ಹಾರರ್ ಫಿಲಮ್ಗೆ ಟೆಕ್ಸ್ಟ್ ಬುಕ್ ಅದು. ಅದು ಎಷ್ಟನೇ ರಿಲೀಸೋ ಗೊತ್ತಿಲ್ಲ. ಅಂದರೆ ನಾನು ಹೇಳ್ತಾ ಇರೋದು ಅದು 71 ಬಂದಿರುತ್ತೆ. ನಾನು ಒಂದಿಷ್ಟು ಇರ್ತೀನಿ, ಅಂದರೆ ಅದು ರಿಲೀಸಸ್ ಅದು ಆ್ಯಕ್ಚುಲಿ ಅದು ರಿಲೀಸಸ್ ಅದು. ಅವಾಗ ನನ್ನ ಹಿಂಗೆ ಎತ್ಕೊಂಡು ಹೋಗಿರೋದು ನಂಗೆ ನೆನಪಿದೆ. ನಮ್ಮಪ್ಪ ಹಿಂಗೆ ಎತ್ಕೊಂಡು ಹೋಗಿರೋ ಅಂಥದ್ದು ನನಗೆ ನೆನಪಿದೆ. ಆಗಿನ ಟೈಮಲ್ಲಿ ಐ ಡೋಂಟ್ ನೋ, ಅಂದರೆ ನನಗೆ ಅದು ಅಷ್ಟು ಪ್ರಿಸೈಸಾಗಿ ನನಗೆ ಅದು ಗೊತ್ತಿಲ್ಲ. ಬಟ್ ಅವಾಗೊಂದು ಇದು ನಡೀತಾ ಇತ್ತು. ಆ ಫಿಲಮ್ನ ಯಾರು ಇಡೀ ಥಿಯೇಟ್ರಲ್ಲಿ ಒಬ್ಬರೇ ಕುತ್ಕೊಂಡು ನೋಡ್ತಾರೆ, 2000 ರೂಪೀಸ್ ಪ್ರೈಸ್ ಅಮೌಂಟ್ ಇಟ್ಟಿದ್ರು ಆ ಥಿಯೇಟರ್ನವರು. ಆಲ್ ಅಲೋನ್, ಇಡೀ ಒಬ್ಬರೇ ಕುತ್ಕೊಂಡು ಆ ಸಿನಿಮಾನ ನೋಡಿದ್ರೆ 2000 ರೂಪೀಸ್ ಅಂತ. ಆ ಥರದ್ದೊಂದು ಟಾಕ್ ಹೊಡ್ತಾ, ಅಂದರೆ ನೋಡಿ ಎಷ್ಟು ಅಂದರೆ. ಆಮೇಲೆ ಆ ಚಾಲೆಂಜ್ ನೋ ಒನ್ ಟುಕ್. ಯಾರು ಆ ಚಾಲೆಂಜ್ ತಗೊಳ್ಳಿಲ್ಲ. ಐ ಥಿಂಕ್ ರಾಮ್ ಗೋಪಾಲ್ ವರ್ಮನು ಯಾವ ಲೇಟರ್ ಇನ್ ಹಿಸ್ ಕರಿಯರ್ ಒಂದು ಸಿನಿಮಾ ಮಾಡಿ, ಭೂತ್ ಅಂತ ಏನೋ ಸಿನಿಮಾ ಮಾಡಿ ಇದೇ ತರ ಮಾಡಿದ್ರ. ಅಂದ್ರೆ ಮೋಸ್ಟ್ಲಿ ಇದೆಲ್ಲ ಇದ್ರದ್ದು ಇದಿರುತ್ತದೆ. ಆ್ಯಕ್ಚುಲಿ 2000 ರೂಪಾಯಿ ಏನೋ ಪ್ರೈಸ್ ಅಮೌಂಟ್ ಇಟ್ಟಿದ್ರಂತೆ ಒಬ್ಬರೇ ನೋಡೋಂತ. ನನಗೆ ಆ ಟೈಮಿಂದನೂ ಕೂಡ ಹಾರರ್ ಸಿನಿಮಾ ಅಂತಂದರೆ ನನಗೆ ಅದ್ರ ಜೊತೆಗೇ ಬೆಳೆದು ಬಂದಂಥವ್ನು ನಾನು. ಸೊ ಹಾಗಾಗಿ ಈ ಥರದ್ದು ಪಾತ್ರಗಳನ್ನು ನಾನು ನೋಡಿದ್ದೀವಿ. ನಿಮಗೆ ಇನ್ನೊಂದು ಸಿನಿಮಾ ಯಾವ್ದು ಹೇಳ್ತೀನಿ ಗೊತ್ತಾ, ಡ್ರ್ಯಾಕುಲಾ ಅಂತ ಒಂದು ಸೀರೀಸ್ ಬರುತ್ತೆ. ಡ್ರ್ಯಾಕುಲಾ ಅಂತ ಅನ್ನೋವಂಥದ್ದು ಇವೆಲ್ಲ ಅದು ವೈಟ್ ಆ್ಯಂಡ್ ಬ್ಲ್ಯಾಕ್ ಇಂದ ಬರ್ತಾ ಇದೆ. ಅದು ಡ್ರ್ಯಾಕುಲಾ ಸೀರೀಸ್ ಅದು ಆ್ಯಕ್ಚುಲಿ ಈಗಲೂ ಬರ್ತಾ ಇರುತ್ತೆ ಅದು ಡ್ರ್ಯಾಕುಲಾ. ಅದನ್ನೇ ಈ ಟ್ವಿಲೈಟ್ ಸೀರೀಸ್, ಆ ಸೀರೀಸ್ ಎಲ್ಲ ಇದೆಯಲ್ಲ ಅದ್ರದ್ದು ಇನ್ಸ್ಪಿರೇಷನ್ ಅದು ಆ ಥರ. ಆಮೇಲೆ ವಲ್ವೆರಿನ್ ಇದು ಕರೆಕ್ಟು, ಆ ಥರ ಆ್ಯಕ್ಷನ್ ಹಾರರು ಈ ಥರದ್ದು ಪಾತ್ರಗಳನ್ನು ಅಲ್ಲೊಮ್ಮೆ ಇಲ್ಲೊಮ್ಮೆ ನಾವು ನೋಡಿರ್ತಿದ್ವಿ. ಬಟ್ ನಮ್ಮ ಇದರಲ್ಲಿ ಆಗುವಂಥದ್ದಿದೆ ಗೊತ್ತಾ, ನಮ್ಮ ರೀಜನ್ನಲ್ಲಿ ಈ ಥರದ್ದೊಂದು ಪಾತ್ರ ನಾನು ನೋಡಿರಲಿಲ್ಲ. ಅಂದರೆ ನನ್ನ ನಾಲೆಡ್ಜಿನ ಲಿಮಿಟೇಷನಲ್ಲಿ ಹೇಳ್ತಾ ಇದ್ದೀನಿ. ನನ್ನ ನಾಲೆಡ್ಜಿನ ಲಿಮಿಟೇಷನ್ನಲ್ಲಿ ಇದು ಬಂದಿರಲಿಲ್ಲ. ಇದು ಅಂದರೆ ಒಂದು ಎಕ್ಸಾಸಿಸಮು, ಒಬ್ಬ ಎಕ್ಸಾಸಿಸ್ಟು, ಈ ಶೈಲಿಯಲ್ಲಿ ದೆವ್ವವನ್ನು ಸಂಪರ್ಕಿಸುವಂಥದ್ದು, ದೆವ್ವ ಬಿಡಿಸುವಂಥದ್ದು ಇದೆಯಲ್ಲ ನಮ್ಮ ಶೈಲಿಯಲ್ಲಿ ಇರ್ತಿತ್ತು. ಇದೊಂದು ಬೇರೆ ಸ್ಟೈಲ್ ಆಫ್ ಏನೋ ಸೇಯಿಂಗ್ ದಿ ಇದು. ಈ ಪಾತ್ರಕ್ಕೆ ಯಾವ್ದಾರು ರೆಫರೆನ್ಸ್ ಯಾವ್ದಾರು ತೊಗೊಂಡಿದ್ದೀರಾ ಸರ್? ಸರ್ ನನಗೆ ಡೈರೆಕ್ಟ್ ರೆಫರೆನ್ಸ್ ಅಂತ ಇಲ್ಲ, ಒಂದಿಷ್ಟು ಪಾತ್ರಗಳು ಬಂದು ಹೋಗುತ್ತೆ. ಆ್ಯಕ್ಚುಲಿ ನಾನು ಒಂದು ಪಾತ್ರವನ್ನು ಹಿಂಗೆ ಡೈರೆಕ್ಟಾಗಿ ನೀವು ಒಂದೇ ಹಿಂಗೆ ತೊಗೊಳಕ್ಕಾಗಲ್ಲ. ಯಾಕಂದರೆ ಈ ಪಾತ್ರ ಬೇರೆ ಆಗಿರುತ್ತೆ, ಈ ಕಥೆ ಬೇರೆ, ಇವರು ಅದನ್ನು ಕಲ್ಪನೆ ಮಾಡಿಕೊಂಡಿರುವಂಥ ವಿಧಾನ ಬೇರೆ. ಅದಕ್ಕೆ ನಾನು ಒಳಗಡೆ ಹೋಗಬೇಕು, ಇದ್ರ ಎಸೆನ್ಸನ್ನು ಹಾಗೆ ಇಟ್ಕೊಂಡಿರಬೇಕು. ಸೊ ನೀವು ಸಿನಿಮಾ ನೋಡಿದಾಗ ಶರಣ್ ಹೌದು, ಶರಣ್ ಅಲ್ಲ. ಈಗ ನೋಡಿ ಆ ಪಾತ್ರ ನೋಡಿದಾಗ ಶರಣ್ ಹೌದು, ಶರಣ್ ಇಸಮ್ ಅಂದರೆ ತುಂಬ ದೊಡ್ಡದು. ಇರ್ಲಿ ಗೊತ್ತಾಯ್ತು.
ಅಧ್ಯಕ್ಷ ನೋಡಿದಾಗ ಐ ಬಿಕೇಮ್ ಅ ಬಿಗ್ ಫ್ಯಾನ್ ಆಫ್ ಯು. ನನ್ ಯಾವ ಸಿನಿಮಾಲು ಅಷ್ಟು ಐ ನಾಟ್ ಲವ್ ಸೋ ಮಚ್ ಇನ್ ದಟ್ ಫಿಲ್ಮ್. ಅದಕ್ಕೆ ನಾನು ಹೇಳಿದ್ದು ಅವಾಗಿಂದ ಶರಣಿಸಂ ಅಂತ ಹೇಳಿದ್ರು ಶರಣ್ ಟೈಪ್ ಕರೆಕ್ಟ್, ಶರಣ್ ಟೈಪ್ ಕರೆಕ್ಟ್, ಇಸಮ್ ದೊಡ್ಡದು ಇಲ್ಲ. ಬಟ್ ನೀವು ಪ್ರಶ್ನೆ ಕೇಳೋಕ್ಕೂ ಮುಂಚೆ ಸರ್ಗೆ ಹೇಳಿದ್ರಿ ಡೈನಮೋ ಲುಕ್ಕು ಅಷ್ಟು ಚೆನ್ನಾಗಿ ಕಾಣ್ತೀರಾ ಅಂತ. ಆಕ್ಚುಲಿ ಅವ್ರು ಡೈನಮಿಕ್ ಆಗಿ ಕಾಣ್ತಾ ಇದ್ದಾರೆ. ಅಯ್ಯೋ ಬಂದಾಗ ನೀವು ಯಾರಿಗೂ ನೋಡಲ್ಲ, ಯುಲ್ ವಾಂಟ್ ಟು ಲುಕ್ ಎಟ್ ಓನ್ಲಿ ಹಿಮ್. ನಾನು ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ, ಅವ್ರ ಬಗ್ಗೆ ನಾನೇನೋ ಹೇಳಕ್ ಸ್ಟಾರ್ಟ್ ಮಾಡಿದ್ರೆ ಈಗ ನಿಮ್ಮ ಈ ಕಾರ್ಯಕ್ರಮದ ಅವಧಿ ಸಾಕಾಗಲ್ಲ. ಅವ್ರಿಗೆ ನಾ ಮುಜುಗರ ಪಡ್ತೇನೆ, ಪಡಿಸೋದು ಬೇಡ. ಅಂದ್ರೆ ತುಂಬಾ ಹೊಗಳಿದ್ರೆ ಅವ್ರಿಗೆ ಆಕ್ಚುಲಿ ಮುಜುಗರ ನನ್ಗೆ ಗೊತ್ತು. ನಿಮಗೆ ಹಾರರ್ ಸಿನಿಮಾ ಅಂತಂದ್ರೆ ಪರ್ಟಿಕ್ಯುಲರ್ ಯಾವ್ದು ಇಷ್ಟ? ನಂಗೆ ತುಂಬಾ ಭಯ ಹಾರರ್ ಸಿನಿಮಾ. ಸೆಟ್ಸ್ಗಳಲ್ಲಿ ಆ ಥರ ಭಯ ಪಟ್ಟಿದ್ದೀನಿ ನಾನು. ನನ್ಗೆ ಆಕ್ಚುಲಿ ಹಾರರ್ ಸಿನಿಮಾ 10 ಜನ ಇದ್ರು ನಾನು ಭಯ ಪಡ್ಕೊಂಡು ನೋಡ್ತೀನಿ. ಹಿಂಗೆಲ್ಲ ನೋಡ್ತೀನಿ ನಾನು. ಬಂತಾ ಹೋಯ್ತಾ ದೆವ್ವ ಬಂತ ಹಂಗೆಲ್ಲ ನೋಡ್ತೀನಿ ನಾನು. ಸೊ ಐ ಆಮ್ ವೆರಿ ಸ್ಕೇರ್ಡ್. ಓಕೆ, ನಮ್ಮ ಕನ್ನಡ ಅಥವಾ ಬೇರೆ ಭಾಷೆಗಳಲ್ಲಿ ಫಸ್ಟ್ 3 ಸಿನಿಮಾ ಅಂದ್ರೆ ದೇವ್ದು ಯಾವ್ದು ನೋಡಿ ಹೆದರ್ಕೊಂಡಿದ್ದು? ಅದೇ ನಾನೇನ ಬಿಡ್ತೀನಿ ಅವಾಗ ಆನಂದ್ ಸರ್. ಅದೇ ಒಂಥರ ರಾತ್ರಿ ಹಗಲು ಎಲ್ಲ ಒಂದು ಸ್ವಲ್ಪ ಶೇಡ್ ಚೇಂಜ್ ಆದ ತಕ್ಷಣ ಹಾಲ್ ತಂದೇನೆ ಹುಡುಗರು ಇಡೀ ಥಿಯೇಟ್ರು. ನಾನು ಅದು ಫಸ್ಟ್ ಟೈಮ್ ಆಕ್ಚುಲಿ ಅದೇ ಬಹುಶಃ ನನ್ನ ಫಸ್ಟ್ ಹಾರರ್ ಸಿನಿಮಾ ನೋಡಿದ್ರಾ? ನನ್ಗದು ಐ ಫೆಲ್ಟ್ ಲೈಕ್ ಐ ವಾಚ್ ಸಮಥಿಂಗ್ ಮ್ಯಾಜಿಕಲ್ ಅಂತ. ಏನ್ ಹಿಂಗ್ ಮಾಡಿದ್ರಲ್ಲ ಸರ್, ಅಂದ್ರೆ ಏನ್ ಪರ್ಫಾರ್ಮೆನ್ಸ್ ಇದು, ಏನ್ ಸಿನಿಮಾ ಇದು, ನನ್ಗೆ ಅರ್ಥನೇ ಆಗ್ಲಿಲ್ಲ ಅವಾಗ. ಮೆಸ್ಮರೈಸ್ಡ್ ಆಕ್ಚುಲಿ. ದಟ್ ವಾಸ್ ಮೈ ಪ್ಲೀಸ್. ಒಬ್ಬ ನಟ ನಟಿಗೆ ಒಂದು ಪಾತ್ರ ಮಾಡ್ಬೇಕಂದ್ರೆ ಅದು ಆರ್ಟ್ ಡೈರೆಕ್ಟ್ ಪ್ಲಸ್ ಆ ಲೊಕೇಶನ್ ಕೂಡ ಸೆಟ್ ಆಗ್ಬೇಕು. ಈ ಲೊಕೇಶನ್ಸ್ ಹೇಗೆ ಸೆಟ್ ಆಯ್ತು ನಿಮ್ಗಳಿಗೆ? ಸೂಪರ್. ಆಕ್ಚುಲಿ ಈ ಥರದ ಸಿನಿಮಾಗಳಿಗೆ ನಟ ನಟಿಯರು ಎಸ್, ಕತೆ, ಡೈರೆಕ್ಟ್ರು ಫಸ್ಟ್ ಅವ್ರಿಗೇನೆ ಕ್ಲಾರಿಟಿ. ಅದು ಈಗಲೇನೇನಾಗಿದೆ ಇದರ ಕ್ರಿಯೇಟರ್ ಇದಾರಲ್ಲ, ಕ್ರಿಯೇಟರು, ಡೈರೆಕ್ಟರು ಅವರೇ ಕಾರಣ. ಇವತ್ತು ಅಲ್ಲಿನೇ ನೀವು ನೋಡ್ತಾ ಇದ್ದೀರಾ, ಇದಕ್ಕೆಲ್ಲ ನವನೀತ್ ಮತ್ತು ಈ ಸಿನಿಮಾದ ನಿರ್ಮಾಪಕರು. ಒಂದು 3 ಆಸ್ಪೆಕ್ಟ್ಸು ತುಂಬ ಅಂದರೆ ನಾನು ಹೇಳ್ತಿರೋದು ಬಿಸೈಡ್ಸ್ ಈಗ ನಾನೇನು ಹೇಳಿದೆ ಇದನ್ನೆಲ್ಲ ಜೊತೆಯಲ್ಲಿ ಇದರ ಸಿನಿಮಾಟೋಗ್ರಫಿ ಬರುತ್ತೆ. ಇದಕ್ಕೆ ಒಂಥರ ಹೆಂಗೆ ಅಂತ ಹೇಳ್ತೀರಿ, ಮಸ್ಟ್ ಅಂತ ಬರ್ತೀವಲ್ಲ, ಅದು ಮಸ್ಟ್. ಅದು ಸಿನಿಮಾಟೋಗ್ರಫಿ ಆ್ಯಂಡ್ ಮ್ಯೂಸಿಕ್, ಈ 2 ಕಣ್ಣು ಮತ್ತು ಕಿವಿ, ಇದು ಎರಡನ್ನೂ ಎಂಗೇಜ್ ಮಾಡುವಂಥದ್ದು ಎರಡು ಡಿಪಾರ್ಟ್ಮೆಂಟ್ಗಳಿದಾಗುತ್ತಾ ಸರ್. ಆ 2 ಡಿಪಾರ್ಟ್ಮೆಂಟ್ಗಳೇ ಈ ಸಿನಿಮಾಗೆ ನಾವು ತುಂಬ ದೊಡ್ಡ ಶಕ್ತಿ, ತುಂಬ ದೊಡ್ಡ ಪಿಲ್ಲರು, ನಿಜವಾದ ಹೀರೋಗಳವರು. ಸಿನಿಮಾಟೋಗ್ರಫರ್, ಆಮೇಲೆ ಆರ್ಟ್ ಡೈರೆಕ್ಟರ್, ಮತ್ತು ಈ ಸಿನಿಮಾದ ಸೌಂಡ್ ಡಿಸೈನ್ ಮಾಡಿದಂಥವ್ರು. ಸೇಮ್ ಆನ್ಸರ್ ಆಕ್ಚುಲಿ. ನಿಜ ಹೇಳ್ತೀನಿ, ನೀವು ಅಫ್ಕೋರ್ಸ್ ಸಿನಿಮಾ ಶೂಟ್ ಮಾಡೋದೊಂದು, ಆಮೇಲೆ ಸಿನಿಮಾ ರೆಡಿ ಆದ್ಮೇಲೆ ನಾನು ಒಂದ್ಸಲ ನೋಡಿದೆ, ಡಬ್ಬಿಂಗ್ ಮಾಡ್ಬೇಕಾದ್ರೂ ನೋಡಿದೆ, ಆಮೇಲೆ ರೆಡಿ ಆದ್ಮೇಲೆ ನೋಡಿದೆ. ಆಕ್ಚುಲಿ ನಂಗೆ ಅನ್ಸಿದ್ದು ಅಂದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಂಡ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ನಾನು ಹೇಳ್ದಂಗೆ. ಅನೂಪ್ ಸರ್ ಅಂತ, ಅನೂಪ್ ನೇಮ್ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ, ಅನೂಪ್ ಅಂತ, ಬ್ರಿಲಿಯಂಟ್ ಸಿನಿಮಾಟೋಗ್ರಾಫರ್. ನೀವು ಲೈಟಿಂಗು, ಆಮೇಲೆ ಅಂದ್ರೆ ಯಾವ ರೀತಿ ಅವ್ರು ನಮ್ಮನ್ನ ತೋರಿಸಿದ್ದಾರೆ, ಸೆಟ್ಟು, ಜಸ್ಟ್ ಹೌ ಹಿ ಟೇಕ್ಸ್ ವಿತ್ ದ ಸ್ಟೋರಿ ಅಲ್ವಾ, ಬ್ರಿಲಿಯಂಟ್. ಕಂಟೆಂಟ್ ವೈಸ್ ನೋಡಕ್ ಹೋದ್ರೆ ಈಗಿನ ಬರೋ ಸಿನಿಮಾಗಳು ಕಂಟೆಂಟ್ ಓರಿಯೆಂಟೆಡ್ ಇರಲ್ಲ ಅಂತ, ಅದಕ್ಕೆ ನೀವೇನು ಹೇಳ್ತೀರಿ? ಏನಿಲ್ಲ ಸರ್, ತುಂಬ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು. ನಾನು ಇದನ್ನು ಮಾಡಲ್ಲ. ಇವತ್ತು ಜನ ಇಷ್ಟಪಡ್ತಾ ಇರುವಂಥದ್ದು, ಮತ್ತು ಇವತ್ತು ನಮ್ಮ ಮೇಕರ್ಸ್ ಅದನ್ನು ಬಹಳ ಗಟ್ಟಿಯಾಗಿ ಕಾಂಟೆಂಟ್ಸನ್ನು ತಯಾರು ಮಾಡ್ತಾ ಇರೋವಂಥದ್ದು ಇತ್ತೀಚಿನ ದಿವಸಗಳಲ್ಲಂತೂ. ಅಂದರೆ ಇತ್ತೀಚಿನ ದಿವಸಗಳಲ್ಲಿ ಅಂತಂತಂದರೆ ಹೇಗೆ ಗೊತ್ತಾ ಸರ್, ಅದಾಗೋದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈನೇ ಅಲ್ವಾ. ಅವ್ರು ಏನು ಕೇಳ್ತಾರೆ, ಅವ್ರು ಯಾವುದನ್ನು ಇಷ್ಟಪಡ್ತಾ ಇದ್ದಾರೆ ಅದನ್ನು ಕೊಡುವಂಥದ್ದು ಕ್ರಿಯೇಟರ್ಸಿನ ಇದಾಗುತ್ತೆ. ಸೊ ಇವತ್ತು ಇಂಡಸ್ಟ್ರಿನೂ ಕೂಡ ಹೊಸ ಥರದ್ದು ಪ್ರಯತ್ನಗಳನ್ನು ಮಾಡ್ತಾ ಇದೆ. ತುಂಬ ಹೊಸದು ಏನೇನೋ ಆಗ್ತಾಯಿದ್ದೀರಿ. ಯಾಕಂತಂದರೆ ಇವತ್ತು ಅದು ನೀಡ್ ಆಫ್ ದಿ ಅವರ್ ಅಂತನ್ನೋವಂಥದ್ದು ಗೊತ್ತಿರುವ ಸತ್ಯ. ಈಗ ನನ್ನ ಹಿಂದಿನ ಸಿನಿಮಾಗಳೆಲ್ಲ ನೋಡಿದ್ರೆ ಇದನ್ನು ನೋಡಿ ನೀವು ಅದನ್ನು ಕಂಪೇರೇ ಮಾಡೋಕ್ಕಾಗಲ್ಲ. ಸೊ ನಮ್ಮ ಇಡೀ ನಮ್ಮ ಈ ತಂಡ ಅದನ್ನು ಬ್ರೇಕ್ ಮಾಡಿ ಹೊರಗಡೆ ಬಂತಲ್ಲ. ಸೊ ಈ ಥರದ್ದು ಇಲ್ಲಿ ಮಾತ್ರ ಅಲ್ಲ, ಇಡೀ ನಮ್ಮ ಸುತ್ತಮುತ್ತ ತಯಾರಾಗ್ತಾ ಇರೋಂಥ ಸಿನಿಮಾ ಎಲ್ಲರೂ ಕೂಡ ಹೊಸದೇನೋ ಪ್ರಯತ್ನ ಮಾಡ್ತಾನೆ ಇದ್ದೀವಿ. ಓಕೆ ಸರ್, ಈಗ ರೀಸೆಂಟಾಗಿ ನೀವು ಬಂದಾಗ ತುಂಬ ಮೆಚ್ಕೊಂಡು ಸಿನಿಮಾ ಅಂದರೆ UI ಬಂದು ಮೆಚ್ಕೊಂಡ. ಆ UI ನೋಡಿದಾಗ, UP ಸರ್ ಡೈರೆಕ್ಷನ್ ನೋಡಿದಾಗ ಏನು ಅನಿಸ್ತು ಸರ್? ಸರ್, ನಮಗೆ
ಅವ್ರ ಸಿನಿಮಾಗಳನ್ನ ನೋಡಿಕೊಂಡು ಬೆಳೆದಂಥವ್ರು ನಾವು. ನಮ್ಗೆ ಹೆಂಗೆ ನಾನಂತ ಅಲ್ಲ ಸರ್, ನಮ್ಮ ಇಡೀ ಭಾರತೀಯ ಚಿತ್ರರಂಗ ಸ್ಕ್ರೀನ್ ಪ್ಲೇ ವಿಚಾರದಲ್ಲಿ, ಡೈರೆಕ್ಷನ್ನ ವಿಚಾರದಲ್ಲಿ ಅವರನ್ನು ಮಾದರಿಯಾಗಿ ತೊಗೊಳ್ತೀವಿ, ಅವರನ್ನು ಒಂದು ಟೆಕ್ಸ್ಟ್ ಬುಕ್ ಆಗಿ ತೊಗೊಳ್ತೀವಿ. ಆಮೇಲೆ ನಾನು ಕೇಳಿದ್ದೀನಿ, ಹೌದು ಇದು ಸತ್ಯ, ಅಮೇರಿಕಾದಲ್ಲಿ ಒಂದೆರಡು ಸಿನಿಮಾ ಇನ್ಸ್ಟಿಟ್ಯೂಟಲ್ಲಿ ಸರ್ ಅವರ ಸಿನಿಮಾಗಳಿದ್ದಾವೆ. ಹೌದು, ಸರ್ ಸಿನಿಮಾಗಳಿದ್ದಾವೆ ಅಲ್ಲಿ ಅವರು ಅದನ್ನು ಆ ಸ್ಟೂಡೆಂಟ್ಸ್ಗೆ ಅವರು ಒಂದು ಸಿಲೆಬಸ್ ಆಗಿ ಒಂದು ಇದಿದೆ, ಪಿರಿಯಡ್ ಇದೆ, ಅದೊಂದು ಸಬ್ಜೆಕ್ಟ್ ಆಗಿ ಇದೆ. ಎಂಥ ಇದಲ್ವ, ನಮಗೆ ಒಂಥರ ಹೆಮ್ಮೆ ನಮ್ಮ ಉಪ್ಪಿ ಸರ್ ಅಂತನ್ನೋವಂಥದ್ದು. ಇದು ನಿಜನೂ ಕೂಡ. ಸೊ ಈ ನಿಟ್ಟಿನಲ್ಲಿ ನಾನು ಅವ್ರು ಸಿಕ್ಕಾಗಲೂ ಅವ್ರಿಗೂ ಹೇಳ್ತಾ ಇರ್ತೀನಿ, ಸರ್ ಒಂದು ಮಾರ್ಕನ್ನು ಸೆಟ್ ಮಾಡಾದಮೇಲೆ ಮತ್ತೆ ಆ ಮಾರ್ಕನ್ನು ನಾವೇ ಅದನ್ನು ಬ್ರೇಕ್ ಮಾಡಿ ಇನ್ನೊಂದು ಮಾರ್ಕನ್ನು ಫಿಕ್ಸ್ ಮಾಡೋದಿದೆಯಲ್ಲ, ಅದೆಷ್ಟು ಚಾಲೆಂಜಿಂಗು ಸರ್. ಹೆಂಗೆ ಸರ್ ಆ ಲೋಡ್ ನೀವು ತೊಗೊಳ್ತೀರಾ ಅಂತ ನಾನೇ ಅವ್ರಿಗೆ ಎಷ್ಟೋ ಸಲ ಕೇಳ್ತೀನಿ. ಅವ್ರು ಎಷ್ಟು ಸಿಂಪಲ್, ಇಲ್ಲ ಗುರುವೆ, ಎಲ್ಲ ನಿಮ್ಮಿಂದನೇ ಕಲ್ತಿರೋದು, ನಮ್ಮ ಸುತ್ತಮುತ್ತ ಒಂದಿಷ್ಟು ವಿಚಾರಗಳು ನಡೀತಾ ಇರುತ್ತೆ, ಅದರಿಂದನೇ ಎಷ್ಟು ಸುಲಭವಾಗಿ ಹೇಳ್ತಾರೆ ಅಂತಂದರೆ, ಇಲ್ಲ ಆ್ಯಕ್ಚುಲಿ ಅವರು ಹೇಳೋಷ್ಟು ಸುಲಭ ಇಲ್ಲ ಅದು. ಅವರು ಅದ್ರ ಹಿಂದೆ ಅವರ ಪರಿಶ್ರಮ ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಬಟ್ ಆ ಸ್ಕ್ರೀನ್ ಮೇಲೆ ಕಾಣಿಸಿದೆ. ನಾನು ಆ್ಯಕ್ಚುಲಿ ನನಗೆ ಅವಧಿ ಸಾಲದೇ ಬಂತು ಅವತ್ತು UI ನೋಡ್ಕೊಂಡು ಹೊರಗಡೆ ಬಂದ ಮೇಲೆ. ಯಾಕಂದ್ರೆ ಒಂದಿಷ್ಟು ಜನ ಕಾಯ್ತಾ ಇದ್ರು ಅಲ್ಲಿ, ಒಂದಿಷ್ಟು ಹೇಳ್ಕೋಬೇಕಾಗಿತ್ತು ನಾನು ಅದೇ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದು, ಅದು ನಿಮ್ಮಗಳ ಮುಖಾಂತರ, ಅಂದರೆ ಮಾಧ್ಯಮದ ಮುಖಾಂತರ, ಸರ್ ತುಂಬ ಗ್ಯಾಪ್ ಕೊಡಬೇಡಿ, ನಿಮ್ಮ ಡೈರೆಕ್ಷನಿನ ಸಿನಿಮಾ, ನಾನೊಬ್ಬ ಅಭಿಮಾನಿಯಾಗಿ, ಅಂದರೆ ಅವರ ಡೈರೆಕ್ಷನಿನ ಒಂದು ಡೈರೆಕ್ಟರ್ ವಿಚಾರದಲ್ಲಿ ಅಭಿಮಾನಿಯಾಗಿ ಅವಾಗ ಸಿನಿಮಾ ಮಾಡಿ ಸರ್ ಪ್ಲೀಸ್ ಅಂತ. ಮ್ಯಾಮ್, ನೀವು ರೀಸೆಂಟಾಗಿ ನೋಡಿದಂಥ ಯಾವ ಸಿನಿಮಾ UI ಮೂವಿನ ನೋಡಿದೆ. ನಿಮ್ಗೆ ಹೇಗೆ ಅನಿಸ್ತು? ನಂಗೆ ತುಂಬಾ ಇಷ್ಟ ಆಯ್ತು. ಒಂದೇ ಸಲ ನೋಡಿದೆ ಅವತ್ತು, ಪ್ರೀಮಿಯರ್ ಶೋ, ಸೆಲೆಬ್ರಿಟಿ ಶೋ ಇದ್ದಾಗ ಹೋಗಿದ್ವಿ. ಅಲ್ಲಿ ಸಿಕ್ಕಲ್ಲ ನಾವು. ಕರೆಕ್ಟ್. ಆಕ್ಚುಲಿ ನಾನು ಕ್ಯೂರಿಯಸ್ ಆಗಿದ್ದೆ ನಿಮ್ಗೆ ಹೇಗೆ ಅನ್ಸಿರ್ಬೇಕು ಅಂತ ಕೇಳಿ. ಇಲ್ಲ, ನಂಗೆ ತುಂಬಾ ಇಷ್ಟ ಆಯ್ತು. ಫಸ್ಟ್ ಆಫ್ ಆಲ್ ಅದು ಬಿಗಿನಿಂಗ್ ಅಲ್ಲಿ ಬರೀತಾರಲ್ವಾ, ಇಫ್ ಯು ಆರ್ ಇಂಟೆಲಿಜೆಂಟ್ ದೆನ್ ವಾಕ್ ಔಟ್ ಅಂತ, ನನಗೆ ಅದು ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ಯಾರು ಇಂಟೆಲಿಜೆಂಟ್ ಅವ್ರು ಇಂಟೆಲಿಜೆಂಟ್ ಅಂತ ಹೇಳ್ಕೊಳಲ್ಲ. ಓಕೆ ಲೆಟ್ಸ್ ಸಿ, ನಮ್ಗೆ ಏನೋ ಗೊತ್ತಿಲ್ಲ, ನೋಡೋಣ ಏನಿದೆ ಅಂತ. ಆಕ್ಚುಲಿ ಸ್ಮಾರ್ಟ್ ಪೀಪಲ್. ಸೊ ನನ್ ನೋಡ್ತಾ ಸಾಕಷ್ಟು, ಅಂದ್ರೆ ನಮ್ ಮೈಂಡ್ ಅಲ್ಲೇ ನಾವೇನೋ ಡಿಕೋಡ್ ಮಾಡ್ತಾ ಹೋಗ್ತೀವಲ್ಲ ಬಗ್ಗೆ, ಅದು ಅವರು ನಮ್ ಮೈಂಡ್ ಅಲ್ಲಿ ಏನ್ ನಡೀತಾ ಇದೆ ಅದನ್ನ ತೋರಿಸಿದ್ದಾರೆ. ದಟ್ಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್ ಟು ಡೂ ಆಕ್ಚುಲಿ. ನಾನು ಸಿನಿಮಾ ನೋಡ್ದೆ ಅನ್ಕೊಂಡೆ, ಉಪ್ಪಿ ಸರ್ ಮೈಂಡ್ ಅಲ್ಲಿ ಹೋಗಿ ಕೂತ್ಕೊಂಡು ಅವ್ರು ಏನ್ ಯೋಚನೆ ಮಾಡ್ತಿದ್ದಾರೆ ಏನು ಅಂತ ಅನ್ಕೊಳ್ತಾ ಇದೆ. ಅದು ಮೈಂಡ್ ಒಂದ್ ಸೀಕ್ವೆನ್ಸ್ ಬಂತು ಸಿನಿಮಾ. ಸೊ ಬ್ರಿಲಿಯಂಟ್ ಮೈಂಡ್. ಸರ್, ಈ ಸಿನಿಮಾದಲ್ಲಿ 2 ಜಡೆ ಇದ್ರೆ ಜಗಳ ಆಗತ್ತೆ ಅಂತಾರೆ. ಅದಿತಿ ಮೇಡಮ್ ಇದ್ದಾರೆ ಈ ಸಿನಿಮಾದಲ್ಲಿ, ಅವ್ರ ಜೊತೆಗೆ ಅದಕ್ಕೆ ನಾವೇನ್ ಮಾಡಿದೀವಿ, 3 ಜನ ಇದೀವಿ, ಜಗಳ ಇಲ್ಲ. ಇದು ತಪ್ಪು, ಅದಕ್ಕೆ ಮುಗ್ದೈತಲ್ಲ. 2 ಜಡೆ ಇದ್ರೆ ತಾನೇ ಅವ್ರ ಕ್ವಶನ್ ಇದ್ದಿದ್ದು. 3 ಜನ ಇದ್ದು. ಅಚ್ಚುಮಂತ ಡ್ಯಾನ್ಸ್ ಅಲ್ಲಿ ಸರ್ ಮೇಘ್ನಾ ಮ್ಯಾಮ್ ಯಾಕೆ ಬಿಟ್ರಿ ಅಂತ. ಅದು ನಿಮ್ಗೆ ಆಕ್ಚುಲಿ ನೀವು ಸಿನಿಮಾ ನೋಡಿದ್ರೆ, ನೀವು ಒಂದ್ಸಲ ಸಿನಿಮಾ ನೋಡಿದಾಗ ಅವ್ರು ಆಕ್ಚುಲಿ ಏನ್ ಪ್ಲೇ ಮಾಡಿ, ನಾನು ಏನ್ ಗೊತ್ತಾ, ಈ ಸಿನಿಮಾದಲ್ಲಿ ಒಂದಿಷ್ಟು ಏನೇನೋ ಹೇಳ್ಕೋಬೇಕು ಅಂತ ಹೇಳಬಾರ್ದು ನಾನು. ಏನಕ್ಕೆ ಅಂತಂತಂದ್ರೆ ತುಂಬಾ ಈಗ ನನಗೆ ಬರ್ತಾ ಇದೆ, ನೀವು ಆ ಸೀನಲ್ಲಿ ಹಂಗೆ ಮಾಡಿದ್ರಲ್ಲ, ಈ ಸಿನಿಮಲ್ಲಿ ಹಿಂಗೆ, ಅದನ್ನ ಹೇಳಬೇಕು ಅಂತ ಅನಿಸ್ತಾ ಇದೆ. ಬಟ್ ಆ ಸೀನ್ ನಾನು ಎಕ್ಸ್ಪ್ಲೈನ್ ಮಾಡಿಬಿಟ್ರೆ ಸಿನಿಮಾದ ಒಂದು ತುಂಬ ಇಂಪಾರ್ಟೆಂಟ್ ಟ್ವಿಸ್ಟನ್ನ ನಾನು ಬಿಟ್ಬಿಟ್ಟಂಗೆ. ಹಂಗಾಗಿ ನಾವು ಅವ್ರನ್ನ ತೆರೆ ಮೇಲೇನೆ ನೋಡ್ಬೇಕು. ಆಕ್ಚುಲಿ ಆ ಸಾಂಗ್ ಅಂದ್ರೆ ಎಕ್ಸರ್ಸಿಸಮ್ ಅಂತ ಏನಿದೆ, ಅದು ಹೇಳ್ಬೋದಲ್ವಾ ಸರ್? ಯಾವುದು ಅದ್ರದ್ದಲ್ಲ ಸಾಂಗು, ಚೂಮಂತರ ಆ ಟೀಮ್ ಅಂತ ಹೇಳ್ಬೋದು. ಹೇಳಿ. ಓಕೆ. ಸೊ ಇಲ್ಲ, ಎಕ್ಸರ್ಸಿಸಮ್ ಅಂತ ಬಂದಾಗ ಎಕ್ಸಾಸಿಸ್ಟ್ ಇಸ್ ಡೈನಮೋ ಸರ್, ಶರಣ್ ಸರ್ ಈ ಪ್ಲೇಸ್ ದವರಲ್ವಾ. ಸೊ ಅವ್ರದ್ದೊಂದು ಟೀಮ್ ಇರುತ್ತೆ. ದಟ್ ಟೀಮ್ is performing Shoom ಅಂತ ಟೈಟಲ್ ಟ್ರ್ಯಾಕ್. That makes sense actually. ಸರ್, ನಿಮ್ಮ ಡ್ಯಾನ್ಸ್ ನ ನೋಡಿ ತುಂಬಾ ಜನ ಕೇಳಿದ್ರು, ಎಲ್ಲಿ ಡ್ಯಾನ್ಸ್ ಕಲ್ತ್ರಿ ಅಂತ. ನಾನು ಎಲ್ಲೂ ಕಲ್ತಿಲ್ಲ ಸರ್. ಹೆಂಗೆ ಮತ್ತೆ? ಏನೋ ಗೊತ್ತಿಲ್ಲ ಸರ್. ಅಧ್ಯಕ್ಷರನ್ನೇ ನೋಡ್ತೀನಿ ಸರ್, ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡ್ತೀರಾ. ಹೌದು, ಪ್ಯಾಷನ್, ಲೈಕ್ ಹಿ ಲವ್ಸ್. ಇಲ್ಲ ಅದೆಲ್ಲ ಏನಿಲ್ಲ. ನನಗೆ ಡ್ಯಾನ್ಸು ನಾನು ತುಂಬಾ ದೂರ, ಏನು ಆ ಥರ ಏನೂ ಇಲ್ಲ. ಬಂತು ಸಾಂಗ್ ರಿಹರ್ಸಲ್ ನಿಮ್ಮ ಮನೆಯಲ್ಲೇ ಮಾಡ್ತೀರಾ? ಹೌದೌದು, ಕರೆಕ್ಟ್. ನನಗೆ ಆ ಥರ ನಾನು ಡ್ಯಾನ್ಸ್ ಮಾಡ್ಕೊಳ್ಳೋನಲ್ಲ ನಾನು. ನೋಡಿದಾಗ ನೀವು ಎಂಜಾಯ್ ಮಾಡ್ತಿದ್ದೀರಾ ಅಂತ ಹಂಗೆ ಸುಮ್ಮನೆ ಅವೆಲ್ಲ ಆ್ಯಕ್ಟಿಂಗ್ ಡವ್ ಮಾಡೋದು. ಆ್ಯಕ್ಚುಲಿ ನನಗದು ಇಟ್ ಇಸ್ ನಾಟ್ ಮೈ ಕಪ್ ಆಫ್ ಟೀ. ನನಗೇನೋ ಸಾಂಗು ಡ್ಯಾನ್ಸು ಅಂದುಬಿಟ್ರೆ ರೀ, ನನಗೆ ಟೆನ್ಷನ್ ಅಂದ್ರೆ ಯಾವ ರೇಂಜಿಗೆ ಟೆನ್ಷನ್. ಅದಕ್ಕೆ ನಾನು ಅಲ್ಲಿ ಡ್ಯಾನ್ಸ್ ಫ್ಲೋರ್ ಮಾಡಿಸ್ಕೊಂಡಿರೋದು ನನ್ನ ಮನೇಲಿ.
ನಮ್ಮ ಮನೆ ಹಾಲ್ಗಿಂತ ಜಾಸ್ತಿ ದೊಡ್ಡದು ಡ್ಯಾನ್ಸ್ ಫ್ಲೋರ್ ಇದೆ. ಆಮೇಲೆ ಅದು ಯಾವಾಗ ಗೊತ್ತಾ, ಡೈಲಿ ಯೂಸ್ ಆಗಲ್ಲ ಅದು. ಈ ಥರ ಏನಾದ್ರು ಟಾಸ್ಕ್ ಬಂದಾಗ ಮಾತ್ರ ನಾನು ಎಷ್ಟೋ ಸಲ ಅನ್ಕೊಂತಿರ್ತೀನಿ ರೀ, ಈ ಸಾಂಗ್ ಬಂದಾಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಕೆ ಹೋಗ್ತೀನಲ್ಲ, ತುಂಬ ಕಷ್ಟ ಆಗುತ್ತೆ. ಅವಾಗ ನಾನು ಅಯ್ಯೋ ರೆಗ್ಯುಲರ್ ಟಚ್ಚಲ್ಲಿ ಇರಬೇಕಲ್ವಾ, ರೆಗ್ಯುಲರ್ ಟಚ್ಚಲ್ಲಿ ಇದು. ಈಗ ರೆಗ್ಯುಲರ್ ಟಚ್ಚಲ್ಲಿ ಯಾಕೆ ಇರಬೇಕು, ಯಾರು ಇರ್ತಾರೆ ಅಂದರೆ ಅದನ್ನು ಯೂಶ್ವಲಿ ಎಂಜಾಯ್ ಮಾಡೋವಂಥವ್ರು. ನಮಗದು ಇಲ್ಲ ಅಲ್ವಾ. ಸೊ ಹಾಗಾಗಿ ಡ್ಯಾನ್ಸ್ ಮಾಡ್ಕೋಬೇಕು ಅಂತ ಅನ್ಸಲ್ಲ, ಭಯಕ್ಕೆ ಡ್ಯಾನ್ಸ್ ಮಾಡೋದು. ಬಟ್ ಗೊತ್ತಾಗಲ್ವಾ. ನಾನು ಆ್ಯಕ್ಚುಲಿ ಎಲ್ಲೋ ಏನೂ ಕಲ್ತಿಲ್ಲ, ಯಾವುದೇ ಥರದ ಅಂದರೆ ನಾನು ಹೇಳ್ತಿರೋದು ಶಾಸ್ತ್ರೀಯವಾದಂಥ ಅಂದರೆ ಡ್ಯಾನ್ಸಿನ ಯಾವುದೇ ಇದು ಗೊತ್ತಿಲ್ಲ. ಸಿನಿಮಾ ಡ್ಯಾನ್ಸ್ ಒಂದೇ ನನಗೆ ಗೊತ್ತಿರೋ ಅಂಥದ್ದು ಸ್ವಲ್ಪ. ಇವತ್ತು ನಾನೇನಾದ್ರು ನೀವು ನನ್ನ ಡ್ಯಾನ್ಸನ್ನು ನೀವೆಲ್ಲರೂ ಮೆಚ್ಕೊಳ್ತಿದ್ದೀರಿ ಅಂತ ಅನ್ನೋದೇ ನಿಜ ಆದರೆ ಇದೆಲ್ಲ ಕ್ರೆಡಿಟ್ಸು ನಮ್ಮ ಕೊರಿಯೋಗ್ರಾಫರ್ಸ್ಗೆ ಸೇರಬೇಕಾಗತ್ತೆ. ಯಾಕಂತಂದರೆ ಒಂದು ಸಾಂಗ್ ಅಂತಿದ್ದಂಗೆ ನಾನು ಬೇರೆ ಹೀರೋಗಳ ಥರ ಕಮ್ಮಿ ಟೈಮಲ್ಲಿ ನನಗೆ ಪಿಕಪ್ ಮಾಡೋಕ್ಕಾಗಲ್ಲ. ತುಂಬ ಜಾಸ್ತಿ ದಿವಸ ನಾನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಆ ಜಾಸ್ತಿ ದಿವಸ ನನ್ನ ಜೊತೆಲಿರ್ತಾರೆ ಕೊರಿಯೋಗ್ರಾಫರ್ಸ್. ಪ್ರತಿ ದಿವಸನೂ ಕೂಡ ಒಬ್ರು ಯಾರನ್ನಾರು ಕಳಿಸೋದು ಅಥವಾ ಅವರೇ ಬರೋದು, ಅವಾಗವಾಗ ಮಾನಿಟರ್ ಮಾಡೋದು, ವಿಡಿಯೋ ತೆಗೆದು ಇಂಪ್ರೂವ್ಮೆಂಟ್ ಹೆಂಗಿದೆ ಅಂತ ಅನ್ನೋವಂಥದ್ದು ಕಾನ್ಸ್ಟೆಂಟ್ ಚೆಕ್ ಮಾಡ್ತಾ ಇರ್ತಾರೆ. ಹೌದು ರೀ, ತುಂಬ ಅಂದರೆ ಅಷ್ಟು ರಿಹರ್ಸಲ್ಸ್ ಮಾಡಿರ್ತೀನಿ. ಅಲ್ಲಿ ಹೆಂಗಾಗ್ಬಿಡುತ್ತೆ ಅಂತಂದರೆ ನೋಡಿ, ನನಗೆ ಹೆಂಗೆ ನಮ್ಮ ಡ್ಯಾನ್ಸ್ ಅಂದರೆ ಯಾವುದೋ ಒಂದು ಈಗ ಲೆಫ್ಟ್ ಹ್ಯಾಂಡ್ ಹಿಂಗೆ ಅಂತ ಮಾಡಿರ್ತಾರೆ ಅಂತ ಅಂದ್ಕೊಳ್ಳಿ, ಅದನ್ನು ಕಲ್ತ್ಬಿಟ್ಟಿರ್ತೀನಿ. ಆ ಲೆಫ್ಟ್ ಹ್ಯಾಂಡಿಂದ ಹಿಂಗೆ ಬರುತ್ತೆ ಅಂತ. ಸರ್ ಅದು ಅಲ್ಲಿ ಲೊಕೇಶನಲ್ಲಿ ಚೇಂಜ್ ಆಗುತ್ತಲ್ಲ, ಸರ್ ಅದು ಲೆಫ್ಟ್ ಹ್ಯಾಂಡ್ ಬೇಡ ರೈಟ್ ಹ್ಯಾಂಡು ಅಂತ ಕಚ್ಕೊಂತು. ಅಲ್ಲಿ ಕಚ್ಕೊಂಡ್ರೆ ಅವ್ರು ಒನ್ ಮೋರ್ ತಗೊಂಡು ನಾನು ಲಾಸ್ಟಲ್ಲಿ ಎಲ್ಲಿಗೆ ಬರ್ತಾರೆ ಗೊತ್ತಾ, ಸರ್ ಲೆಫ್ಟಲ್ಲೇ ಮಾಡಿ ಒಪ್ಪಿಸ್ತಾರೆ, ಲೆಫ್ಟಲ್ಲೇ ಇರಲಿ. ಇಲ್ಲ ಅಂದ್ರೆ 2 ದಿವಸ ಬರೀ ಜನ ಈ ಸಿನಿಮಾ ಬಂದು ಅಂದ್ರೆ ಜನ ಬಂದು ಈ ಸಿನಿಮಾ ನೋಡಿಲ್ಲ ಅಂತ ಯಾವ ಕಂಟೆಂಟ್ ಮಿಸ್ ಮಾಡ್ಕೋಬಹುದು ಶರಣ್ ಸರ್? ಅಥವಾ ಒಂದು ಜಾನರ್ನ ಮಿಸ್ ಮಾಡ್ಕೊಳ್ತಾರೆ ಅಂತ. ಈ ಜಾನರ್ ತುಂಬಾ ಕಡಿಮೆ ಅಲ್ವಾ. ನಾನು ಇನ್ನೊಂದು ಏನು ಹೇಳ್ತೀನಿ ಗೊತ್ತಾ ಸರ್, ಈ ಜಾನರಿನ ಫ್ಯಾನ್ ಆಗಿನೂ ಏನು ಹೇಳ್ತೀನಿ ಅಂತಂದರೆ, ನಾನು ಈ ಸಿನಿಮಾದ ಭಾಗವಾಗಿದ್ದೀನಿ ಅನ್ನೋದನ್ನು ಸೈಡ್ಗಿಡೀನ. ಈ ಜಾನರ್ ಅಂತ ತಗೊಂಡು ಶರಣ್ ದೂರದಿಂದ ಹಿಂಗೆ ನೋಡ್ತಾ ಇದ್ದೀನಿ ಅಂತ ಅನ್ನೋದಾದರೆ, ಇಂಥ ಸಿನಿಮಾಗಳು ಚೆನ್ನಾಗಾದಾಗ ಮಾತ್ರ ಮತ್ತೆ ಈ ಥರದ ಸಿನಿಮಾಗಳಾಗುತ್ತೆ. ಈ ಜಾನರಿನ ಸಿನಿಮಾಗಳು ಆಗುತ್ತೆ. ಎಲ್ಲ ಥರದ ಜಾನರು ಬೇಕು ಸರ್ ಒಂದು ಇಂಡಸ್ಟ್ರಿಗೆ. ಒಬ್ಬ ನೋಡುಗನಿಗೆ ಎಲ್ಲ ಥರದ ಜಾನರು ಬೇಕು. ನೀವು ಒಂದೇ ಜಾನರ್ನ ನೀವು ಒಂದು ತಿಂಗಳ 4 ಸಿನಿಮಾ ನೋಡೋಕ್ಕೆ ನೀವೇನೇ ಬೇರೆ ಆಪ್ಷನ್ನ ನೋಡ್ತೀರಿ ಅಲ್ವಾ. ಆವಾಗ ಎಲ್ಲ ಥರದ ಜಾನರಿನ ಸಿನಿಮಾನೂ ಬೇಕು. ಈ ಜಾನರನ್ನು ತುಂಬ ದೊಡ್ಡ ಸ್ಟ್ರಾಂಗೆಸ್ಟ್ ಜಾನರ್ ಸರ್ ಇದು. ತುಂಬ ಎಷ್ಟು ಪಿಕ್ಚರ್ಗಳಾಗ್ತಾ ಇರುತ್ತೆ ಗೊತ್ತಾ. ಸೊ ಇಲ್ಲೂ ಒಂದಿಷ್ಟು ಪಿಕ್ಚರ್ಗಳಾಗಬೇಕು ಅಂತಂದರೆ ಈ ಥರದ ಸಿನಿಮಾಗಳು ತುಂಬ ಚಂದ ಗೆಲ್ಲಬೇಕು ಅಂತ ಅನ್ನೋದು. ಆಕ್ಚುಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಎಷ್ಟು ಬ್ಯೂಟಿಫುಲ್ ಆಗಿ ಹೋಗ್ತಾ ಇದೆ ಅಂದ್ರೆ, ಹೌದು, ಎಲ್ಲರೂ ಹೇಳ್ತಾರೆ ಕಂಟೆಂಟ್ ಹಂಗೆ ಬರ್ತಾ ಇಲ್ಲ ಅಂತ. ಆಕ್ಚುಲಿ ಬರ್ತಾ ಇದೆ. ನೀವು ನೋಡಿದ್ರೆ UI, ಆಮೇಲೆ ಇವಾಗ ಮ್ಯಾಕ್ಸ್, ಆಮೇಲೆ ಶೂ ಅಂತಾರೆ ಬರ್ತಾ ಇದೆ. ಎಲ್ಲ ಬೇರೆ ಬೇರೆ ತರ. ಸರ್, ಇದೆ ಜನವರಿ 10ಕ್ಕೆ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ, ಸಂಕ್ರಾಂತಿ ಹಬ್ಬಕ್ಕೆ. ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ? ಜನವರಿ 10ನೇ ತಾರೀಕು ಸಂಕ್ರಾಂತಿ ಅಂದು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅಂದರೆ ನಾನು ನಾಯಕ ನಟನಾದ ನಂತರ ಸಂಕ್ರಾಂತಿಗೆ ರಿಲೀಸ್ ಆಗ್ತಾ ಇರೋ ಮೊದಲನೇ ಸಿನಿಮಾ ಇದು. ಹೌದು, ಮೊದಲನೇ ಸಿನಿಮಾ ಇದು. ಸಂಕ್ರಾಂತಿಗೆ ಕನ್ನಡ ಸಿನಿಮಾ ಬೇಕು ಅಂತ ಅನ್ನೋವಂಥದ್ದು ಒಬ್ಬ ಕನ್ನಡಿಗನಾಗಿ, ಕನ್ನಡ ಸಿನಿಮಾ ಅಭಿಮಾನಿಯಾಗಿ ನನಗೂ ಕನ್ನಡ ಸಿನಿಮಾಗಳನ್ನ ನೋಡಬೇಕು, ಹೊಸ ಸಿನಿಮಾಗಳು ಸಂಕ್ರಾಂತಿಗೆ ಬೇಕು ಅನ್ನೋವಂಥದ್ದಿತ್ತು. ಈ ನಿಟ್ಟಿನಲ್ಲಿ ಛೂಮಂತರಿನ ತಂಡ ಸಂಕ್ರಾಂತಿಗೆ ಈ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಅನ್ನೋ ನಿರ್ಧಾರ ತಗೊಳುತ್ತೆ. ಈ ನಿಟ್ಟಿನಲ್ಲಿ ನಾನು ಅದನ್ನೇ ನಾನು ಎಲ್ಲ ಕಡೆಯೂ ಹೇಳ್ತಾ ಇರ್ತೀನಿ. ಸಂಕ್ರಾಂತಿ ದಿವಸ ರಿಲೀಸ್ ಆದ ಸಿನಿಮಾಗಳು ಚೆಂದ ಆದಾಗ, ಕನ್ನಡ ಸಿನಿಮಾಗಳು ಚೆಂದ ಆದಾಗ ಮುಂಬರುವ ದಿವಸಗಳಲ್ಲಿ ಸಂಕ್ರಾಂತಿಗೆ ಕನ್ನಡ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಒಂದು ಸೂಕ್ತವಾದ ದಿವಸ ಅಂತ ಅನ್ನೋವಂಥ ನಿರ್ಧಾರ ತಗೊಳ್ಳೋ ಅಂಥ ದಿವಸಗಳು ಬರಲಿ ಅಂತ ಅನ್ನೋವಂಥದ್ದು ಒಂದು ಅಚ್ಚುಕಟ್ಟಾದ ಪ್ರಯತ್ನ, ನಿಷ್ಠೆಯ ಪ್ರಯತ್ನ. ಇದು ಹಾರರ್ ಸಿನಿಮಾ ಅಂತ ನಿಮಗೆ ಮೇಲ್ನೋಟಕ್ಕೆ ಅನಿಸಿದ್ರೂ ಕೂಡ ಎಲ್ಲ ಫ್ಯಾಮ್ಲಿ ಜೊತೆ ಕೂತ್ಕೊಂಡು ನೋಡುವಂಥ ಹಾರರ್ ಸಿನಿಮಾ ಇದು. ಯಾಕಂತಂದರೆ ಅಯ್ಯೋ ಹಾರರ ನನಗಲ್ಲ ಅಂತ ಅನ್ನೋ ಅಂಥವ್ರು ಯಾರಾದ್ರೂ ಖಂಡಿತವಾಗ್ಲೂ ಇದ್ದರೆ ನೀವು ಧೈರ್ಯವಾಗಿ ಥಿಯೇಟ್ರಿಗೆ ಬರ್ಬೋದು. ಮೇಲ್ನೋಟಕ್ಕೆ ಇದು ಹಾರರ್ ಅನಿಸಿದ್ರೂ ಕೂಡ ನಿಮ್ಮ ಇಡೀ ಫ್ಯಾಮ್ಲಿ ಜೊತೆಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು, ಯಾಕಂದರೆ ಇಲ್ಲ ಅಂತಂದರೆ ಇದಕ್ಕೆ UI ಸಿಗ್ತಿರಲಿಲ್ಲ.
ಅದು ತುಂಬ ಹೆದರ್ಸೋವಂಥದ್ದು ಹಂಗೇನಾದ್ರು ಆಗಿದ್ದರೆ ಅದು ಹೇಗೆ ಸೇರ್ಕೊಳ್ತಿತ್ತು. ಸೊ ಹಂಗಾಗಿಲ್ಲ ಇದು. ಅಂದರೆ ಎಲ್ಲ ವಯಸ್ಕರಿಗೂ ಕೂಡ ಎಲ್ಲ ವಯಸ್ಕರು ನೋಡ್ಬೋದಾದಂಥ ಹಾರರ್ ಸಿನಿಮಾ. ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ 10ನೇ ತಾರೀಕು ರಿಲೀಸ್ ಆಗ್ತಾ ಇದ್ದೀವಿ. ಈ ಸಿನಿಮಾನ ನಿಮ್ಮ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇದ್ದಲ್ಲಿ ನಮ್ಮೆಲ್ಲರ ಪರಿಶ್ರಮಕ್ಕೆ ನೀವು ಕೊಡುವಂಥ ಆಶೀರ್ವಾದ, ಅದು ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ಜಾನ್ವರಿ 10ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ನಾನು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತೀನಿ ನಿಮಗೆ, ನೀವು ಥಿಯೇಟರ್ ಬಂದ್ಬಿಟ್ಟು ಸಿನಿಮಾ ನೋಡಿ ನೀವು ಎಂಜಾಯ್ ಮಾಡಿಬಿಟ್ಟೆ ಹೋಗ್ತೀರಾ ನೀವು. ಆ್ಯಂಡ್ ಕರ್ವಾ ನವನೀತ್ ಅಂತ ಅವ್ರ ಹೆಸರು. ಇವಾಗ ನವನೀತ್ ಅಂದ ತಕ್ಷಣ ಕರ್ವಾ ಸಿನಿಮಾನೇ ನೆನಪಾಗೋದು. ಆಮೇಲೆ ಈ ಒಂದು ಜಾನ್ರಾ ಅಲ್ಲಿ ಹಾರರ್ ಪ್ಲಸ್ ಕಾಮಿಡಿ ಜಾನ್ರಾ ಅಲ್ಲಿ ತುಂಬ ರೇರ್ ಆಗಿ ಸಿನಿಮಾ ಬರ್ತಿದೆ ಅಂತ ಸರ್ ಹೇಳಿದ್ರು. ನವನೀತ್ ಕರ್ವಾ ಸಿನಿಮಾ ಆದ ನಂತರ ಈ ಒಂದು ಜಾನ್ರಾ ಅಲ್ಲಿ ಸಿನಿಮಾ ಬರ್ತಿದೆ, ಅವರು ಡೈರೆಕ್ಟ್ ಮಾಡಿರೋದು. ಸೊ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇದೆ. ಆ ಸಿನಿಮಾ ಎಂಜಾಯ್ ಮಾಡಿದವರು 100% ಈ ಸಿನಿಮಾ ನೋಡಕ್ ಬಂದೇ ಬರ್ತಾರೆ. ಅಂಡ್ ಆಫ್ ಕೋರ್ಸ್ ಶರಣ್ ಸರ್ದು ಒಂದು ಹ್ಯೂಜ್ ಫ್ಯಾನ್ ಫಾಲೋಯಿಂಗ್ ಇದೆ. ಅವ್ರ ಕಾಮಿಡಿ ಆಗಿರ್ಲಿ, ಆಕ್ಟಿಂಗ್, ಜಸ್ಟ್ ಜನರಲಿ ಆಲ್ಸೋ ಬಿಗ್ಗೆಸ್ಟ್ ರೀಸನ್. ಹಂಗೇನಿಲ್ಲ, ಸಿನಿಮಾನೇ ಬಿಗ್ಗೆಸ್ಟ್ ರೀಸನ್. ಸಿನಿಮಾನೇ ಬಿಗ್ಗೆಸ್ಟ್ ರೀಸನ್. ಬಟ್ ಒಂದು ಒಳ್ಳೆ ಸಿನಿಮಾ ನೋಡಕ್ ಸಿಗುತ್ತೆ 100%. ಸೊ ದಯವಿಟ್ಟು ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸರ್. ಇದೇ ಜನವರಿ 10ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಛೂಮಂತರ್ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ನೋಡ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು.